ಜೈ ಶ್ರೀರಾಮ್. ದೇವರಿಗೆ ಗೊತ್ತಿದೆ ನಮ್ಮನ್ನ ಅಂದ್ರೆ ಭಕ್ತರನ್ನ ಯಾವಾಗ ತನ್ನ ದರ್ಶನಕ್ಕೆ ಕರೆಸ್ಕೋಬೇಕು ಅಂತ ಅಂದ್ಬಿಟ್ಟು. ಅವತ್ತು ನೋಡಿ ನಾವೆಲ್ಲ ಕುತ್ಕೊಂಡು ಪಾದಯಾತ್ರೆ ಅದಿದು ಅಂತ ಮಾತಾಡ್ಕೊಂಡು ಆಮೇಲೆ ಒಬ್ರಿಗೊಬ್ರು ಜೋಕ್ ಅಂದ್ರೆ ನಮ್ಮ ಮೇಲೆ ನಾವು ಜೋಕ್ ಮಾಡ್ಕೊಂಡ್ವಿ. ಮೊದಲನೇ ದಿನ ಅರ್ಧ ದಾರಿ ಹೋಗಷ್ಟರಲ್ಲಿ ನಾವು ಬಿದ್ದೋಗ್ತೀವಿ. ಆಮೇಲೆ ನಮ್ಮನ್ನ ಎತ್ತು ಹಾಕೊಂಡು ಬರೋದಿಕ್ಕೆ ನಮ್ಮ ಮನೆಯವ್ರ ಮಕ್ಕಳೆಲ್ಲ ಓಡ್ ಬರ್ಬೇಕಾಗತ್ತೆ ಹಾಗೆ ಹೀಗೆ ಅಂತ ನಮ್ಮ ಮೇಲೆ ನಾವು ಜೋಕ್ ಮಾಡ್ಕೊಂಡು ಮಾತಾಡಿದ್ವಿ ಹೊರತಾಗಿ ನಮಗೆ ತುಂಬಾ ಸೀರಿಯಸ್ ಆಗಿ ಥಾಟ್ ಬರಲಿಲ್ಲ. ನಾವು ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ನಾವು ಫ್ಲೈಟಲ್ಲೋ ಟ್ರೈನಲ್ಲೋ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅವತ್ತು ದೇವ್ರು ನಮಗೆ ಆ ಒಂದು ಮನ್ಸು ಕೊಡ್ಲಿಲ್ಲ. ಯಾಕೆ ಅಂದ್ರೆ ಅವತ್ತು ನಾವು ಮನ್ಸು ಮಾಡಿದ್ರು ಕೂಡ ನಾವು ಹೋಗೋ ಅಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಅಮ್ಮ ಅಂದ್ರೆ ನನ್ನ ತಾಯಿಯವರು ತುಂಬಾ ಸೀರಿಯಸ್ ಆಗಿದ್ರು, ಬೆಡ್ ರಿಡನ್ ಆಗಿದ್ರು. ದೇವರು ಮೊದಲು ತಾಯಿಯೇ ದೇವರು, ನೀವು ನಿಮ್ಮ ತಾಯಿಗೆ ಮಾಡಬೇಕಾದಂಥ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಆಮೇಲೆ ನೀವು ನನ್ನನ್ನು ನೋಡೋದಿಕ್ಕೆ ಬನ್ನಿ ಅಂತಂದ್ಬಿಟ್ಟು ಅವತ್ತು ನಮಗೆ ಅಷ್ಟು ಸ್ಟ್ರಾಂಗ್ ಆಗಿ ಆ ಥಾಟ್ ಕೊಡಲಿಲ್ಲ, ಹೋಗೋಣ ದೇವ್ರ ದರ್ಶನಕ್ಕೆ ಅಂತಂದ್ಬಿಟ್ಟು. ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಅಮ್ಮಂದು ವರ್ಷಾಬ್ದಿಕ ಇತ್ತು. ಸೊ ವರ್ಷಾಬ್ದಿಕ ಮುಗೀತು, ನಾವೆಲ್ಲ ಕೂತ್ಕೊಂಡು ಊಟ ಎಲ್ಲ ಆದಮೇಲೆ ನಾವು ಅಕ್ಕ ತಂಗಿ ಎಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇದ್ದಕ್ಕಿದ್ದಂಗೆ ಅಣ್ಣ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಮೇ ತಿಂಗಳಲ್ಲಿ ಎಲ್ಲ ರೆಡಿ ಆಗ್ಬಿಡಿ ಅಂದ. ಏನಕ್ಕಪ್ಪ ಅಂತ ಕೇಳಿದ್ವಿ. ನಾವೆಲ್ಲ ಬದ್ರಿನಾಥ್ ಯಾತ್ರಾ ಹೋಗೋಣ. ಬದ್ರಿನಾಥ್ ಯಾತ್ರಾ ಎಲ್ಲರೂ ಕಿವಿ ಟಿಂಗ್ ಅಂತ ಹಿಂಗೆ ನಿಮಿರ್ಬಿಡ್ತು. ಏನು ಬದ್ರಿನಾಥ್ ಯಾತ್ರಾನ? ಯಾವಾಗ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಎಷ್ಟು ಖರ್ಚಾಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ, ಖರ್ಚು ಬಗ್ಗೆ ಮೊದಲು ಯೋಚನೆ ಮಾಡ್ಬೇಕಲ್ವಾ. ಸೊ ಎಷ್ಟು ಖರ್ಚಾಗುತ್ತೆ ಇದೆಲ್ಲ ಪ್ರಶ್ನೆ ಕೇಳೋದಕ್ಕೆ ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ವಿ. ಅಣ್ಣ ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ಅಲ್ಲಿ ನನಗೆ ಪರಿಚಯದವರೆಲ್ಲ ಇದ್ದಾರೆ, ನಾನು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಉಳ್ಕೋತೀವಿ, ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಪ್ಲಾನ್ ಮಾಡಿಕೊಂಡು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ದ. ಒಂದು 10 ದಿನ ನನಗೆ ಟೈಮ್ ಕೊಡಿ ಅಂತ ಹೇಳ್ದ. ಅಣ್ಣ ನಮಗೆ 10 ದಿನ ಟೈಮ್ ಕೇಳ್ದ. ನಿಮಗೆ ನೆಕ್ಸ್ಟ್ ತಿಳ್ಕೊಳ್ಳೋದಕ್ಕೆ 1 ದಿನ ಟೈಮು. ಅದುವರೆಗೂ ಜೈ ಶ್ರೀರಾಮ್.